ಇದು ನೋಡ್ರಿ ಅಂಜೂರ, ಅದು ಅಂಜೂರ, ಇದು ಲಿಚ್ಚಿ ಇದು ನೋಡ್ರಿ ಎಷ್ಟು ಹಸಿರಾಗೈತೆ ಅಂತ. ಫುಲ್ ಜೀರೋ ಕಲ್ಟಿವೇಶನ್ ಸರ್. ಅಲ್ಲ ಇದೆಲ್ಲ ಏನ್ ಮಾಡಲ್ಲ ನಾವು. ವಾಟರ್ ಆಪಲ್ ಸರ್ ಹುಲ್ಲು ಕಳೆ ಹೊಡಿಯಲ್ಲ. ವಾಟರ್ ಆಪಲ್ ಇವೆಲ್ಲ ಎಲ್ಲ ಗೂಟಿ ಕಟ್ಟಿದೆ. ಗೂಟಿ ಕಟ್ತೀವಿ. ಈ ತರ ಕಾಯನ್ನು ಬರುತ್ತೆ. ವಾಟರ್ ಆಪಲ್ ಅದ್ರ 3 ಕಲರ್. ಇದು ಅಪ್ಪೆ ಮಿಡಿ. ಅಪ್ಪೆ ಮಿಡಿ ಅದು ತಿಂದ್ರೆ ಕೊಯ್ದು ತಿಂದ್ರೆ ಅದು ಕೊಯ್ದು ತಿಂದ್ರೆ ಅಡ್ಡಿಲ್ಲ. ನೋಡ್ರಿ ಇದು ಲಕ್ಷ್ಮಣ ಫಲ. ಇದು ಲಕ್ಷ್ಮಣ ಫಲ ಇದೆ. ಎಷ್ಟಿದೆ ಸರ್? ಬನ್ನಿ ಸರ್. ಇದರ ನೆಲ್ಲಿನಲ್ಲಿ ಬೇರೆ ಬೇರೆ ಅದೊಂದು ಅದು ರೆಡ್ ಪೇರ್ಲೆ. ಅದು ನೋಡಿ ತೆಂಗೆಲ್ಲ ನೋಡ್ರಿ ನೋಡಿ. ಒಡ್ಡ ಹಾಕಿದಾಗ ವಾರೆ ಹೋಗ್ಯಾವೆ, ಗೊತ್ತಾತಂದ್ರಿ? ಸರಿ. ಅಡ್ಡ ಹೋಗಿದಾವೆ ಅಂದ್ರೆ ನೋಡಿ, ವಾರೆ ಕೊರೆ ಹೋಗ್ಯಾವೆ ಅಂದ್ರೆ ಮೇಲಕ್ಕೆ ಹಾಕಿದಾಗ ಏನು ಕೆಳಗೆ ಹಿಂಗೆ ಹೆಂಗ್ ಬೇಕಾ ಹಂಗೆ ಹೋಗ್ತಾವೆ. ಅಡ್ಡ ಹಾಕಿದ್ರೆ ಮಾತ್ರ ನೀವು 1 ಅಡಿ ಕೆಳಗೆ ಹಾಕಿದ್ರಿ, 2 ಅಡಿ ಕೆಳಗೆ ಹಾಕಿ ಸ್ಟ್ರೈಟ್ ಅಪ್. ನೋಡ್ರಿ ಎಷ್ಟು ಹಸಿರು ಐತೆ. ಈ ತರ ಹಸಿರು ಇಟ್ಕೊಳ್ರಿ ನೀವು. ನಿಮ್ ಕೃಷಿ ಭೂಮಿ ಈ ತರ ಹಸಿರು ಇಟ್ಕೊಳ್ರಿ. ಏನ್ ಮುಟ್ಬೇಡ್ರಿ. ಇದು ಏನೋ ಒಂದು ಊಟ ಹೊತ್ತಲ್ಲಿ ತಂದು ನೆಟ್ಟೋಗ್ರಿ ಸಾಕು. ಇವನ್ನೇನ್ ಮುಟ್ಟೋದೇ ಬೇಡ ಭೂಮಿ. ನಾವು ಇದೆಲ್ಲ ಮುಟ್ಟಕ್ಕೆ ಹೋಗಲ್ಲ. ಇದು ಏನಕ್ಕೆ ಮುಟ್ತೀರಾ? ಇದು ನೋಡ್ರಿ ತೆಂಗೆಲ್ಲ ನೋಡ್ರಿ ಹೆಂಗೈತಿ ಇದು ನೋಡ್ರಿ. ಇವೆಲ್ಲ ಏನಾಯ್ತು? ಏನು ಮಾಡಲ್ಲ. ಹಿಂಗ್ ಸೊಟ್ಟೆ ಪಟ್ಟೆ ಹೋಗ್ತಾವ, ಮೇಲಕ್ಕೆ ಹಾಕಿರ ಅಷ್ಟೇ. ಅದು ನೋನಿಕಾಯಿ. ಅದು ನೋಡ್ರಿ ಇದ್ದಿದ್ದಾವೆಲ್ಲ ಅದೇ ಇದಾಗ್ತವೆ, ಸುತ್ತವೆ. ನೋಡ್ರಿ ಅದು ವಾಟರ್ ಆಪಲ್. ಇದು ನೆಲ್ಲಿ, ಇದು ಬಟರ್ ಫ್ರೂಟು. ಇವೆಲ್ಲ ಕಾಯಿನೂ ಲೇಟ್ ಬರೋದಿಲ್ಲ, ಎಲ್ಲ ಬರ್ತವೆ ನೋಡಿ. ಇದೆಲ್ಲ ಬಟರ್ ಫ್ರೂಟ್. ಅಯ್ಯೋ ವಾಟರ್ ಆಪಲ್. ಇದನ್ನ ತೆಗಿಬಾರ್ದು ನೀವು. ಇಂಥ ಮರಗಳು ತೆಗೆದ್ಬಿಟ್ರೆ ನಿಮ್ಗೆ ಕತೆ ನೋಡ್ರಿ. 2 ವರ್ಷಕ್ಕೆ ಅಡಿಕೆ ಗಿಡ ಎಷ್ಟು ಹೈಟ್ ಬಂದಿದೆ ನೋಡ್ರಿ. ಎಷ್ಟು ಚೆನ್ನಾಗೈತೆ ನೋಡ್ರಿ. ಅವನ್ನೆಲ್ಲ ಯಾಕೆ ಹಾಗೆ ಮಾಡ್ಕೋಬೇಕು? ಅವು ಇದ್ರೆ ನೀವು ಬರಲ್ಲ. ಇಲ್ಲೇ ಎಂತ ಬರ್ತೀರಿ? ಏನು ಬೆಳೆ ಬೆಳೆಯುತ್ತೆ? ಏನು ಬೆಳೆ ಬೆಳೆಯುತ್ತೆ? ಮಾವಿನ ಮರ ಐತೆ ಪಕ್ಕದ ಹಂಚ್ತ ತೆಂಗು ನೋಡ್ರಿ. ಇಲ್ಲ ಅಲ್ಲಿ ಎಷ್ಟು ಕಾಯಿ ಐತೆ ನೋಡ್ರಿ ತೆಂಗಲ್ಲ. ಅದ್ರಲ್ಲಿ ಅದ್ರ ಪಕ್ಕದಾಗ ಕೆಳಗನ ಲಿಂಬೆ ಗಿಡ ಐತೆ, ಮಾವಿನ ಮರ ಐತೆ, ತೆಂಗಿನ ಮರ ಐತೆ, ಹಲಸಿನ ಮರ ಐತೆ, ನಿಂಬೆ ಗಿಡ ಎಲ್ಲ ಅಂತರ ಬೆಳೆ. ಇದು ನೋಡ್ರಿ ಇಷ್ಟು ಅರಳಿ ಮರ. ಇದು ಇವನ್ನೆಲ್ಲ ಕಡಿಯಾಕ್ ಹೋಗ್ಬೇಡ್ರಿ. ಈಗ ಇದ್ರೆ ಬೆಳೆ ನಿಮ್ಗೆ, ಇಲ್ದೇ ಬೆಳೆ ಬರಲ್ಲ. ಅವನ್ನೆಲ್ಲ ಕಡಿಬೇಡ್ರಿ. ಲಿಂಬೆ ಎಲ್ಲ ನೋಡ್ರಿ, ಲಿಂಬೆ ಹಾಕಿದ್ದೀವಿ, ಇದೆಲ್ಲ ಹಾಕಿದ್ದೀವಿ. ಆ ಕಡೆ ನಿಮಗೆ ತೋರಿಸ್ತೀನಿ ಹಳೆ ತೋಟಗಳು ಏನು ಮಾಡಿದ್ದೀನಿ ಸರ್. ಇವೆಲ್ಲ ಗಿಡ ನಿಮ್ಮ ಹತ್ರ ಸಿಕ್ಕವ? ಅಲ್ಲಿ ಅವರೆಲ್ಲ ಗೂಟಿ ಕಟ್ಟಿದಾರಲ್ಲ, ಅದೆಲ್ಲ ನೆಕ್ಸ್ಟ್ ನರ್ಸರಿ. ಏನಿಲ್ಲ, ಬಾಳೆ ಗಿಳೆ ಬೇಕಂದ್ರೆ ಇವೆಲ್ಲ ಯಾವ್ದೋ ಕಾಲದಲ್ಲಿ ಹಾಕ್ತಾವ. ಕಿತ್ಕ ತಿಂದ್ರಿ ಅಷ್ಟೇ. ನೋಡಿ ಎಷ್ಟು ಹೆಲ್ತ್ ಇದಾವೆ. ನಾವೇನು ಮಾಡಲ್ಲ ಅವಕ್ಕೆ, ಕೆಲ್ಸವೇ ಇಲ್ಲ. ಹಣ್ಣು ಬೇಕಾದ್ರೆ ತಿನ್ನೋದು ಬಿಟ್ರೆ ಕೆಲಸನೇ ಮಾಡಲ್ಲ. ಇಲ್ಲಿ ಬರೋದೇ ಇಲ್ಲ ನಾವು. ಏನ್ ಕಸ ಹಿಂಗ್ ಸರ್, ಈ ಹುಲ್ಲು ನಮ್ಮಲ್ಲಿ ಬೆಳಿಬೋದಾ? ಎಲ್ಲ ಕಡೆ ಬರ್ತದೆ. ಏನೋ ಬೇಕಾದ ಹುಲ್ಲು ಅದು ಬಂದಿರೋದು. ಅದು ನೋಡ್ರಿ ಬಾಳೆಕೊನೆ ಎಲ್ಲ ನೋಡ್ರಿ. ಎಷ್ಟು ಸಣ್ಣ ಮರದಲ್ಲೇ ನೋಡ್ರಿ ಎಷ್ಟು ಹೆಲ್ತಿ ಐತೆ. ನೀವ್ ಏನ್ ಮಾಡೋದ್ ಬೇಡ್ರಿ. ನೀವ್ ಬೇಕಾದ ಕಿತ್ಕೊಂಡ ಇದು ಡೆಮೋ ಮಾಡಿದ್ದು. ಬೇರೆ ಬೇರೆ ತರ ತೋಟ ಬಾಳ ಮಾಡಿದ್ದು ನಾನು. ಯಾವ್ದು ಚೆನ್ನಾಗಿ ಅಂತ ಏನಾಗಲ್ಲ, ಏನಾಗಲ್ಲ, ಏನಾಗಲ್ಲ. ಇಲ್ಲಿ ಹೋಗೋಣ ಬರ್ರಿ. ನೋಡ್ರಿ ಇವೆಲ್ಲ ತೆಂಗು ನೋಡ್ರಿ ಕಾಯಿ ಹೆಂಗಿದಾವೆ. ಇಲ್ಲ ಆ ತೆಂಗಿನ ಮರ ಕಾಯಿ ನೋಡ್ರಿ. ನೋಡಿ ಇವೆಲ್ಲ ಕೆಂದಾಳದು. ಸರ್ ಕಾಯಿ ನೀವು ಕೆಡವಿಸ್ಕೊಡ್ತೀರಾ ಹೆಂಗ್ ಸರ್? ಅದೇ ಉದುರಿದಾಗದ ಉದುರುತ್ತೆ. ನಾವೇನು ಮಾರಲ್ಲ. ನಾವೆಲ್ಲ ಅಡಿಕೆ ಅಂದ್ಬಿಟ್ರೆ ನಾನು ತೆಂಗು ಉದುರಿದ್ದೆಲ್ಲ ಏನ್ ಮಾಡ್ತೀರಿ ಸರ್? ಯಾರು ಅಡ್ಕೊಂಡು ಹೋಗ್ತಾರೆ. ಅಷ್ಟು ಕಾಯಿ ಕೊಡಲ್ವ ಸರ್?
ಮಾರಾಟ ಅಂತೇಳಿ ನರ್ಸರಿ ಸ್ವಲ್ಪ ಮಾಡ್ತೀನಿ. ಮತ್ತೆ ನಮ್ಗೇನು ನಾನಿಲ್ಲಿ ಅಡಿಕೆ ಒಂದು ಮಾರಾಟ ಮಾಡ್ತೀನಿ, ಬೇರೆ ಯಾವ್ದು ವ್ಯಾಪಾರ ಅಂತ. ಇಷ್ಟು ಕಾಯಿ ತೆಂಗಿನಕಾಯಿ ಏನ್ ಮಾಡ್ತೀರಿ? ಯಾರು ತಿನ್ನೋದು ತಗೊಂಡ ನೋಡಿ ಮೊಲ ಅವೆಲ್ಲ ನಾವು ಬಂದ್ರೆ ಓಡಾಗಲ್ಲ, ಜನ ಬಂದ್ರೆ ಏನೋ ಅಂತ ಬೇರೆ ಸೌಂಡ್ ಕೇಳುತ್ತಲ್ಲ. ಅಲ್ಲ ಅದನ್ನೇ ನೋಡ್ರಿ, ನಾನೇನೋ ನೀವು ನಂಬ್ರಿ ಬಿಡ್ರಿ, ನಾವು ಇದನ್ನ ತೆಂಗಿನಕಾಯಿ ಅಡಿಕೆ ಒಂದು ಹಾರ್ವೆಸ್ಟಿಂಗ್ ಮಾಡ್ತೀನಿ, ಅದು ದುಡ್ಡು ನಮ್ಗೆ ಹೆಚ್ಚಾಗಿ ಖರ್ಚು ಮಾಡೋಕ್ಕಾಗಲ್ಲ, ಅನೇಕ ಖರ್ಚಲ್ಲೂ ಕಮ್ಮಿ ಇದ್ದೀನಿ. ಇದನ್ನ ಯಾವುದನ್ನು ನಾನು ಮಾರಲ್ಲ. ನನ್ನ ಹತ್ರ 1 ಲಕ್ಷ ಲಿಂಬೆಹಣ್ಣು ಆಗ್ಬೋದು, ನಾನು ಮಾರಲ್ಲ. ನನ್ನ ಹತ್ರ ತೆಂಗಿನಕಾಯಿ ಬೇಕಾದಷ್ಟಿದೆ, ಮಾರಲ್ಲ. ನಾನು ಯಾವುದನ್ನು ಮಾರಲ್ಲ. ನನ್ನ ಮನೆಗೆ ಬೀಗ ಹಾಕೋದು ಬಿಟ್ಟು 10 ವರ್ಷ ಆಯ್ತು, ನಂಬ್ರಿ ಬಿಟ್ಟು. ನಾನು ಈ ಕಾಡಲ್ಲಿದ್ರು ನೀವು ರೈತರ ಮಟ್ಟಕ್ಕೆ ಬರ್ರಿ ಅಂತ ನಾನು ಹೇಳೋದು, ನನ್ನ ಅನುಭವ. ಅದ್ರಲ್ಲಿ ಖುಷಿ ಸಿಗುತ್ತೆ ನಿಮಗೆ. ನಾನು 10 ವರ್ಷದಿಂದ ಮನೆಗೆ ಬೀಗ ಹಾಕ್ತೀನಿ. ಈ ಕಾಡಲ್ಲೇ ಒಬ್ಬರೇ ಇರ್ತೀವಿ, ನನ್ನ ನೆಂಟಿದ್ರು ಒಬ್ಬಳೇ ಇರ್ತಾಳೆ, ನನ್ನ ಮಗ ಯಾರೋ ಒಬ್ಬೊಬ್ಬರೇ ಇರ್ತೀವಿ. ನಮ್ಗೆ ಯಾವುದೇ ಕಳ್ತನದ ಭಯ ಅದು ಇದು ಎಲ್ಲದಿಂದ ಹೊರಗಡೆ ಬಂದಿದ್ದೀವಿ. ಇದ್ರೆ ತಾನೇ ನಾನು ಹಣ್ಣಿನ ಮರಗಳಿದ್ರೆ ಒಂದೊಂದು ಗೋಟಿ ಕಟ್ಟಿರ್ತೀನಿ, ಕೊಡ್ತೇನೆ, ಅದನ್ನ ಯಾರು ಎಷ್ಟಾರು ಕೊಯ್ತಿರ್ಬೋದು. ಇಲ್ಲೇ ನಮ್ಮವೆಲ್ಲ ಹಣ್ಣೆಲ್ಲ ತಿಂದು ಮುಗ್ಸಕ್ಕಾಗಲ್ಲ, ಯಾರು ಅದಕ್ಕೆ ಬೋರ್ಡ್ಗಳು ಹಾಕ್ತೀನಿ, ಇಚ್ಛೆ ಇದ್ದಾರೆ ಯಾರು ಕೊಯ್ಕೊಂಡು ತಿನ್ಬೋದು ಅಂತ. ಯಾಕೆಂತೇಳಿ ನನ್ನ ಹೊಟ್ಟೆ ತುಂಬಿರ ಮೇಲೆ ಇನ್ನೇನಿಲ್ಲ. ನಾನು ಭಾಳ ಇಲ್ಲಿ ದುಡ್ಡನ್ನು ಸಂಗ್ರಹಿಸಿದ್ರೆ ಮತ್ತೆ ನಾನು ಮನೆಗೆ ಬೀಗ ಹಾಕ್ಬೇಕು. ಮನೆಗೆ ಬೀಗ ಹಾಕದೆ ಹೋದ ಅದ್ರದ್ದು ಖುಷಿ, ಆ ನೆಮ್ಮದಿ ಇನ್ನು ಯಾವುದು ನಿಮ್ಗೇನೆ ಇಲ್ಲ. ನೀವು ಏನಕ್ಕೆ ಅದನ್ನೆಲ್ಲ ಸಂಗ್ರಹಿಸಿ ಏನ್ ಮಾಡ್ತೀರಿ? ಎಲ್ಲ ಒಂದ್ ದಿವಸ ಬಿಟ್ಟೋಗಾರೆ. ನೀವು ಯಾವ್ದು ಅದರಿಂದ ಅದಕ್ಕೆ ಜೀವನ ಬದಲು ಮಾಡ್ಕೊಳ್ರಿ ಅಂತ ಹೇಳುದು. ಚಿನ್ನ ಇದೆಯಲ್ರಿ, ನೀವು ಚಿನ್ನಗಳು ಅಥವಾ ಇನ್ನೊಬ್ಬ ಬಾಳ ಮದುವೆ ಮಾಡ್ದ ಇನ್ನೊಂದು ಅವದಿಂದೆಲ್ಲ ಹೊರಗಡೆ ಬರ್ರಿ. ಇದ್ರೆ ಖರ್ಚು ಮಾಡ್ರಿ, ನಾನು ಬೇಡ ಅಂತ ಹೇಳಲ್ಲ. ನಾನು ಕಾರ್ ಇಟ್ಕೊಂಡು ಇದ್ರೆ ಖರ್ಚು ಮಾಡಿ, ಇಲ್ದಿದ್ರೆ ಇತ್ತು ಭಯ ಪಡೋದು ಬೇಡ. ನನ್ಗೇನು ಇಲ್ಲಪ್ಪ ಕಾಂಪಿಟೇಷನ್ ಬಿಡ್ಬೇಡ್ರಿ ಅಂತ. ಇಲ್ಲಿ ಎಲ್ಲನಿಗೆ ಏನು ಕೇಳಿದ್ರೆ ಹೆಚ್ಚು ಕಮ್ಮಿ ಇಲ್ಲ. ಇಲ್ಲಿ ಏನು ಕೇಳಿದ್ರೆ ಇಲ್ಲಿ ಎಲ್ಲರಿಗೂ ಒಂದಯ್ಯ. ನಿಮ್ಮ ಉಸಿರು ನೀವೇ ಆಡ್ತೀರಾ, ನಿಮ್ಮ ಊಟ ನೀವೇ ಮಾಡ್ತೀರಾ, ನಿಮ್ಮ ಹಸಿವು ನಿಮಗೆ ಗೊತ್ತಾಗತ್ತೆ, ನಿಮ್ಮ ಮುತ್ತು ನಿಮ್ಮ ಕೈಲೇ ಇದೆ, ನಿಮ್ಮ ಸಾವು ನಿಮ್ಮ ಕೈಲೇ ಐತೆ. ಎಲ್ಲನಿಗೂ ಒಂದೇ ನ್ಯಾಯ. ಅಷ್ಟು ಜೀವಿಗಳು ಸಮಾನರು ನಾವಿಲ್ಲಿ. ಪ್ರಕೃತಿ ನಿನಗೆ ಹೆಚ್ಚು ಅಂತ ತಾರತಮ್ಯ ಮಾಡಲೇ ಇಲ್ಲ, ಎಲ್ಲ ತಾನೇ ಸೃಷ್ಟಿ ಮಾಡಿದ್ದು. ನಿಮ್ಮನೇಲಿರೋ ನಾಯಿಗೆ ಬದುಕಕ್ಕೆ ಎಷ್ಟು ಹಕ್ಕಿದೆಯೋ, ನಿಮ್ಮ ಕಾಡಲ್ಲಿರೋ ಮಂಗಕ್ಕೆ ಬದುಕಕ್ಕೆ ಎಷ್ಟು ಹಕ್ಕಿದೆಯೋ, ಹಂದಿಗೆ ಎಷ್ಟು ಬದುಕಿದೆಯೋ ಅಷ್ಟೇ ಹಕ್ಕು ನನಗಿರೋದು. ಜಾಸ್ತಿ ಹಕ್ಕು ಯಾವ ಪ್ರಧಾನಿಗೂ ಇಲ್ಲ, ಯಾವ ದೊಡ್ಡ ಮನುಷ್ಯನಿಗೂ ಇಲ್ಲ, ಯಾವ ಅಂಬಾನಿಗೂ ಇಲ್ಲ. ಇಲ್ಲಿ ಎಲ್ಲರಿಗೂ ಸಮಾನ ಹಾಕಿದೆ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ರಿ. ನೀವು ಕೀಳು ಅನ್ನೋದ್ರಿಂದ ಹೊರಗಡೆ ಬಂದ್ಬಿಟ್ರಿ. ನನ್ನ ಹತ್ರ ದುಡ್ಡಿಲ್ಲ, ನಾವೇನು ಭ್ರಮೆಗೆ ಬಂದು ನಿಂತಿದ್ದೀವಿ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ನಾನು ಕೀಳು ಅಂತ. ಏನರ್ಥ ಅದು? ದುಡ್ಡಿದ್ದವನು ಎಲ್ಲಾನು ಪ್ರಾಕೃತಿಕ ಶ್ರೀಮಂತಿಯಿಂದ ಹೊರಗಡೆ ಬಂದಿದ್ದಾನೆ. ಅವನಿಗೆ ಬೇಕಾದವನು ತಿನ್ನ ಭಯ, ಅವನ ಆಹಾರ ತಜ್ಞೆ ಬಿಡ್ತಾ ಇಲ್ಲ, ಅವನು ಬದುಕನ್ನು ಅಷ್ಟನ್ನು ಕಸ್ತಿಯಾನೆ. ಇವತ್ತು ನಿಮಗೆ ಸುರಕ್ಷಿತವಾಗಿ ಬಹಳ ಪ್ರಾಕೃತಿಕವಾಗಿ ಶ್ರೀಮಂತಿಗೆ ಅನುಭವಿಸ್ಕೊಂಡು ಏನು ಇಲ್ಲಿ ಕಡು ಬಡುವ ಕೂಲಿ ಅವನು ಗುಡ್ಸ್ಲಲ್ಲಿರೋನು. ಶ್ರೀಮಂತ ಅದನ್ನು ಅನುಭವಿಸ್ತಾ ಇಲ್ಲ. ಅವನ ಹತ್ರ ಯಾವುದೇ ಕಾಯಿಲೆಗಳಿಲ್ಲ, ಯಾವುದೇ ಆಹಾರ ಪದ್ಧತಿ ಇಲ್ಲ, ಯಾವುದೇ ಮಾನಸಿಕ ನೆಮ್ಮದಿ ಕೆಟ್ಟಾಗಿದ್ದಿಲ್ಲ. ಮಲಗಿ ನಿದ್ದೆ ಮಾಡ್ತಾನೆ, ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಅವೆಲ್ಲ ಬಿದ್ದು ಹುಡ್ತಾವೆ. ನೀವು ಏನು ಮಾಡೋಬೇಡ, ಹಂಗೆ ಬಿಟ್ರಿ. ನಂದು 5 ವರ್ಷಕ್ಕೆ ಒಳ್ಳೆ ತೆಂಗಿನಕಾಯಿ ಬಂದಿರೋ ನೀವು ಕೃಷಿ ಒಂದೇ ಅಲ್ಲ, ಬದುಕನ್ನು ಬದಲು ಮಾಡ್ಕೊಳ್ರಿ. ನೋಡ್ರಿ ಇವೆಲ್ಲ ಹೆಂಗೇನು ಬಂದಿರ ಆಟ ಇಲ್ಲಿ ನೋಡ್ರಿ ಇವೆಲ್ಲ ಎಷ್ಟು ಕಾಯಿ ಬರ್ತಾವೆ ಅಂತ ನೋಡ್ರಿ. ಲಿಂಬೆ ಎಷ್ಟು ಕಾಯಿ ಐತಿ ಇದ್ರಾಗೆ, ಹೌದಾ? ಇವು ನ್ಯಾಚುರಲ್ ಆಗಿ ಮಾಡಿದ್ರೆ ನಿಮ್ಗೆ ನೋಡ್ರಿ ಇವೆಲ್ಲ ನಿಮ್ಗೆ ಒಂದೊಂದು ಗಿಡದಾಗ ಒಂದು ಹೆರಲ್ಲಿ 200-300 ಕಾಯಿ ಬರುತ್ತೆ. ನೀವು ಮಳೆಗಾಲದಲ್ಲೆಲ್ಲ ನಂಬೋದಿಲ್ಲ. ಇವೆಲ್ಲ ಎಷ್ಟು ಕಾಯಿ ಇರುತ್ತೆ ನೋಡಿ. ಎಲ್ಲ ಸೀಸನ್ ಕಾಯಿ ಇರುತ್ತೆ, ಎಲ್ಲ ಸೀಸನ್ ಕಾಯಿ ಇರುತ್ತೆ. ಒಂಚು ಬರುತ್ತೆ ನಿಮ್ಗೆ. ಈ ತೆಂಗಿನ ಮರ ನೋಡ್ರಿ, ಇದೇನಾಗೈತೆ? ಕಾಯಿ ಇಲ್ಲ ಅದ್ರಾಗೆ. ನೋಡ್ರಿ ಬುಡ ಹೆಂಗೈತೆ, ತಲೆ ನೋಡ್ರಿ. ಏನಿಲ್ಲ, ಅದು ಒಂದೇನು ಬುಡ ಸ್ವಲ್ಪ ಹಿಂಗ್ ವಾರೆ ಮಾಡ್ಕೊಂತೀವಿ, ಓಣಿಲಿ ಹಿಂಗ್ ಹಿಡಿತೀವಿ. ಅಕಸ್ಮಾತ್ 2 ಅಡಿಕೆ ಕಾಯಿ ಕಳೆದೋದ್ರೆ ಜಾಸ್ತಿ ಕಳಿಯಲ್ಲ. ನಮ್ ಸುಮ್ಮನೆ ಭ್ರಮೆ ಅದು. ನಾವು ಹುಡುಕ್ತೀವಲ್ಲ, ನಾವು ಇದೆಲ್ಲ ಕಳೆ ಹೊಡಿಯೋಕೆ ತೆಗಿಲ್ಲ. ಇವಾಗ ಹಾರ್ವೆಸ್ಟಿಂಗ್ ಮಾಡಿಲ್ಲ. ಅದ್ ಏನ್ ತಲೆ ಕೆಡ್ಸ್ಕೊಬಿಡ್ರಿ. ಅದ್ 1-2 ಬಿತ್ತು ಇಟ್ಕೊಳ್ರಿ. ಅದು 1-2 ಬಿತ್ತು ಕಳೆದೋದ್ರು ನಮ್ ಭ್ರಮೆ ಹೆಂಗ್ ಗೊತ್ತಾ ನಿಮ್ಗೆ? ಈಗ 2 ಅಡಿಕೆಕಾಯಿ ಆರ್ಸಕ್ಕೆ ಒಂದು 25 ಅಡಿಕೆಕಾಯಿ ಪ್ರೊಸೆಸಿಂಗ್ ಮಾಡಿ ಆ ದುಡ್ಡನ್ನು ತಂದು ಇಲ್ಲಿ ಕೊಟ್ಟು 2 ಅಡಿಕೆಕಾಯಿ ಆರಿಸ್ತೀವಿ.
ನಮ್ ಕಣ್ಣರಿಗೆ 2 ಅಡಿಕೆಕಾಯಿ ಕಳೆದೋಗ್ಬಾರ್ದು. ಆ ಅಡಿಕೆಕಾಯಿ ಕಳಿಯಕ್ಕೆ ಹೆಕ್ಸಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದೀನಿ ಅಂತೇಳಿ ಯೋಚನೆ ಮಾಡೋದಿಲ್ಲ. ಹೌದಾ? ಹೋಲ್ 2 ಕಾಯಿ ಹೋಲ್ದೆ ಬಿಡ್ರಿ, ನಿಮ್ ತೋಟಕ್ಕೆ ಹೋತದಲ್ಲಿ ಏನಾಗದೆ ಅಂದ್ರೆ ಚೀಲ ಇಟ್ಟ ತೆಗೆದು ಹೋಗಲ್ಲ. ಅದು ನಾವು ಅಡಿಕೆ ತೆಗಿತಾ ಇದೀವಿ, ಹೋಗಲ್ಲ. ಕರೆಕ್ಟಾ? ನೀವು ಆರ್ಸಿರೇನು ಹೋಗಲ್ಲ. 1-2 ಕಾಯಿ ಹೋದ್ರೆ ಚಿಂತೆ ಪಡ್ಬೇಡ್ರಿ. ನೀವೇನೋ ಹಾರ್ವೆಸ್ಟಿಂಗ್ ಮಾಡಿ ಆ ದುಡ್ಡನ್ನು ತಂದಿಲ್ಲ. 2 ಅಡಿಕೆಕಾಯಿ ಆಡ್ಸಕ್ ಬಹಳಷ್ಟು ಜನ ರೈತರುಗಳು 20 ಅಡಿಕೆಕಾಯಿ ಮಾರ್ತಾ ಇದ್ದಾರೆ. ಹೌದಾ? ಬೇಡ. ಮತ್ತೆ ನೀವು ಬಿಲಿಯನ್ ಕೋಟಿ ಹಾಕಿರೋ ನೀವು ಈ ವ್ಯವಸ್ಥೆಗಳನ್ನ ರೂಪಿಸಕ್ಕಾಗಲ್ಲ. ಈ ಸೂಕ್ಷ್ಮ ಜೀವಿಗಳು, ಈ ಕಳೆ, ಈ ವ್ಯವಸ್ಥೆ, ಈ ಆರೋಗ್ಯನ ರೂಪಿಸಕ್ ಬರಲ್ಲ. 1 ವರ್ಷಕ್ಕೆ ಮಾಡೋದಲ್ಲ. ಹಾಳು ಮಾಡಿ ಮತ್ತೆ ಎಷ್ಟು ಹಂಗು ಹೊತ್ತ ಕಟ್ತೀರಾ? 2 ಅಡಿಕೆಕಾಯಿ ಹೋಗ್ಲಿ ಬಿಡಿ. ಈ ನಾನು ಇಷ್ಟಿದ್ರೆ ನನ್ರಲ್ಲಿ ಏನು ಕೇಳಿ, ನಾನು ಅಡಿಕೆ ಒಂದೇ ಹಾರ್ವೆಸ್ಟಿಂಗ್ ಮಾಡಿ ನಾನು ಮಾರೋನು. ಅದೇ ದುಡ್ಡು ನನ್ಗೆ ಖರ್ಚು ಮಾಡಕ್ಕಾಗಲ್ಲ. ಹಿಂಗೇನೋ ಇಳುವರಿಗಳು ತನ್ನಿಂದ ಖರ್ಚಿಲ್ಲದಾಗ ಇಳುವರಿ ಖರ್ಚೇ ಇಲ್ಲಿದ್ದಾಗ ನೀವು ಅದಕ್ಕೆ ಏನು ಇವೆಲ್ಲ ಎಲೆ ಉದ್ರಿ ಅವೀಗ ಇಲ್ಲರ ಬುಳ್ಳ ಹಸಿರಿರವು. ಈ ತರ ದೊಡ್ಡ ದೊಡ್ಡ ಮರಗಳು ಬೇಕು ನಿಮ್ಗೆ. ಈ ದೊಡ್ಡ ಮರ ಇದ್ರು ಮಾತ್ರ ಅದು ಆರೋಗ್ಯ ಇರುತ್ತೆ. ಈ ದೊಡ್ಡ ಮರಗಳು ಅಷ್ಟು ತಂದ್ರೆ ಆರೋಗ್ಯ ಹಾಳಾಗುತ್ತೆ. ಹೆಚ್ಚು ಬರ್ತದೆ. ಇದೆಲ್ಲ ನೋಡ್ರಿ ಹೆಂಗ್ ಕಾಡಂಗ್ ಇಟ್ಟಿದೀವಿ ನಾವು. ಅದೆಲ್ಲ ಕಡಿತಾ ಇದೆಯಲ್ಲ, ಈ ಬಿಡ್ರಿ ಮತ್ತೆ ಬರ್ತಾವ. 1 25 ವರ್ಷಕ್ಕೆ ಆಗ್ತಾವೆ.